ಶತ್ರುಗಳೇ ಧರ್ಮಸ್ಥಳದ ತಂಟಿಗೆ ಬಂದ್ರೆ ಎಚ್ಚರಿಕೆ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಕಳಂಕ ಸಹಿಸೋದಿಲ್ಲ. ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೆ ಕಳಂಕ ತಗಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ. ತಗಲಿಕ್ಕೆ ಬಂದ್ರೆ ಜೋಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರು ಅಭಿಮಾನಿಗಳ ವೇದಿಕೆ ಆಕ್ರೋಶ ಎಚ್ಚರಿಕೆ. ಧರ್ಮಸ್ಥಳ ಪರವಾಗಿ ಮಂಡ್ಯದಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಬಜರಂಗ ದಳ ಸ್ವಸಹಾಯ ಸಂಘದ ಮಹಿಳೆಯರು ಭಾಗಿ. ಶತ್ರುಗಳೇ ಧರ್ಮಸ್ಥಳದ ತಂಟಿಗೆ ಬಂದ್ರೆ ಎಚ್ಚರಿಕೆ. ಧರ್ಮಸ್ಥಳ ಮಂಜುನಾಥ ದೇವಾಲಯಕ್ಕೆ ಕಳಂಕ ಸಹಿಸಲ್ಲ. ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬಕ್ಕೆ ಕಳಂಕ ತಗಲಲಿಕ್ಕೆ ನಾವು ಬಿಡೋದಿಲ್ಲ. ಅವರ ಕುಟುಂಬಕ್ಕೆ ಸಮಸ್ಯೆಯನ್ನ ತಂದೊಡಿದ್ರೆ ಜೋಕೆ. ಶ್ರೀ ಕ್ಷೇತ್ರ ಭಕ್ತರು ಅಭಿಮಾನಿಗಳಿಗೆ ಈ ವೇದಿಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಧರ್ಮಸ್ಥಳ ಪರವಾಗಿ ಮಂಡ್ಯದಲ್ಲಿ ಪ್ರತಿಭಟನೆಯ ರ್ಯಾಲಿ ಶುರುವಾಗಿದೆ. ಸ್ವಸಹಾಯ ಸಂಘದಿಂದ ಹಾಗೂ ಬಜರಂಗ ದಳದ ಮಹಿಳೆಯರು ಈ ಒಂದು ಭಾಗಿಯಾಗಿದ್ದ ರ್ಯಾಲಿ ಮೂಲಕ ಆಗಮಿಸಿದಂತಹ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರವನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ವಿಚಾರ ಸಾಕಷ್ಟು ರಂಗೇರ್ತಾ ಇದೆ. ಇದು ರಾಜ್ಯವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸದ್ದನ್ನ ಮಾಡ್ತಾ ಇರುವಂತಹ ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಸಹಜವೇ. ಆದರೆ ಈಗ ಮಂಡ್ಯದಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆಯ ರ್ಯಾಲಿಯನ್ನ ಕಂಡು ಎಲ್ಲರೂ ಕೂಡ ದಂಗಾಗಿದ್ದಾರೆ. ಇವತ್ತಿನ ಸದನದಲ್ಲೂ ಕೂಡ ಇದನ್ನ ಚರ್ಚೆ ಮಾಡುವಂತಹ ಬಹುಮುಖ್ಯ ವಿಚಾರ ಇದಾಗಿದೆ. ಸಾಕಷ್ಟು ಜನ ಚರ್ಚೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಬಿಜೆಪಿಯ ಸಾಕಷ್ಟು ನಾಯಕರು. ಇದರ ಮಧ್ಯದಲ್ಲಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಯಾರ್ಯಾರಿದ್ರಲ್ಲಿ ಬಜರಂಗ ದಳದ ಒಂದಿಷ್ಟು ಕಾರ್ಯಕರ್ತರು, ಹಾಗೆ ಸ್ವಸಹಾಯ ಸಂಘಗಳಿರ್ತಾವಲ್ಲ, ಸಂಘದ ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂತಂದ್ರೆ, ನೀವು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ, ಹಾಳು ಮಾಡಬೇಡಿ. ಮೊದಲು ಯಾರು ತಪ್ಪು ಮಾಡಿದ್ದು ಹೊರಗಡೆ ಬರಲಿ, ಹೆಸರು ಕಡೆಗಾಯ್ತು. ಎಲ್ಲರೂ ಕೇಳ್ಕೊಳ್ಳೋ ಬನ್ನಿ, ತಾಯಂದಿರು, ಸಹೋದರಿಯರು, ದಯಮಾಡಿ ಮುಂದೆ ಬನ್ನಿ. ಈ ಕಡೆ ಸ್ಥಳ ಇದೆ. ಅನಾಮಿಕ ದೂರುದಾರನಿಗೆ ರಕ್ಷಿಸಿ ಬೆಂಬಲಿಸಿ ಹೋರಾಟ ದೂರಗಳಿಂದ ನಿಮ್ಮ ಬೆಂಬಲವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವ್ಯಕ್ತಪಡಿಸಲು ಹಾಗೂ ಈ ಗಿರಿಗಳಿಗಳು ಏನು ಧರ್ಮಸ್ಥಳದ ವಿರುದ್ಧ, ಪೂಜ್ಯ ಕಾವಂತರ ವಿರುದ್ಧ ಏನು ಷಡ್ಯಂತ್ರವನ್ನು ಮಾಡ್ತಿದ್ದಾರೋ ಅವರಿಗೆ ನಿಮ್ಮೆಲ್ಲರ ಧಿಕ್ಕಾರವನ್ನು ಕೂಡಲಿಕ್ಕೆ, ನಿಮ್ಮ ಪ್ರತಿಭಟನೆಯನ್ನು ತಿಳಿಸಲಿಕ್ಕೆ 7 ತಾಲೂಕು ಬಂದಿರ್ತಕ್ಕಂಥ ಮೊದಲಿಗೆ ನಾನೆಲ್ಲ ಭಕ್ತಾಭಿಮಾನಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ದಿನ ನಾವು ನೀವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಇಷ್ಟೇ. ಇವತ್ತು ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ, ಹಾಗೆ ನಡೆದಾಡುವ ದೇವರು ಎಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ, ಅವರ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಿರ್ತಕ್ಕಂಥ ಈ ರಾಜ್ಯದ 3 ಅಯೋಗ್ಯರಾದ ಮಹೇಶ್ ಕಿಮಾಡಿ, ಗಿರೀಶ್ ಮಟ್ಟಣ್ಣನವರು, ಸಮೀರ ಎಂತಕ್ಕಂಥ ಅಯೋಗ್ಯರ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ತಿಳಿಸ್ತಕ್ಕಂಥದ್ದು. ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನಿವತ್ತು ಧರ್ಮಸ್ಥಳದ ಬಗ್ಗೆ ಬಂದಿರತಕ್ಕಂಥ ಆರೋಪವನ್ನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಿಕ್ಕೆ SIT ತಂಡವನ್ನು ರಚನೆ ಮಾಡಿದೆ, ತನಿಖೆ ನಡೀತಾ ಇದೆ, ಪ್ರಗತಿ ಅಂತಲಿದೆ. ಅದಕ್ಕಿಂತ ಮುಂಚಿತವಾಗಿ ಇವರು ಶ್ರೀ ಕ್ಷೇತ್ರದ ಬಗ್ಗೆ, ಕಾವಂತಿರ ಬಗ್ಗೆ ಇವರು ಆರೋಪಿಗಳು ಅಂತ ಹೇಳಲಿಕ್ಕೆ ಇವರಿಗೆ ಕಾನೂನಿನಲ್ಲಿ ಅವಕಾಶ ಕೊಟ್ಟವರು ಯಾರು? ಸ್ವಲ್ಪ
ಇವ್ರು ಸರಿ ಇದಾರ, ಇವ್ರು ಯಾತಕ್ಕೋಸ್ಕರ ಮಾಡ್ತಿದ್ದಾರೆ, ಹಾಗಾಗಿ ಇವ್ರು ಮಾಡ್ತಾ ಇರ್ತಕ್ಕಂತ ಈ ಕೆಲಸ ತಪ್ಪು. ನಾವು ಇದನ್ನ ಖಂಡಿಸಬೇಕು. ಅದರ ಜೊತೆಗೆ ನಮ್ಮ ಬೆಂಬಲವನ್ನ ಪೂಜೆಗೆ ಮತ್ತು ಧರ್ಮಸ್ಥಳಕ್ಕೆ ಸಲ್ಲಿಸಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ನಾವು ನೀವೆಲ್ಲರೂ ಕೂಡ ಇದಕ್ಕೆ ಸೇರಿದ್ದೇವೆ. ನಮ್ಮೆಲ್ಲರ ಆಗ್ರಹ ಇಷ್ಟೇ, ಇವತ್ತು ಏನು ಆರೋಪ ಇವತ್ತು ಅವ್ರ ಬಗ್ಗೆ ಆರೋಪ ಆಗಿದೆ, ಯಾವುದೇ ರೀತಿಯ ತನಿಖೆಯಿಂದ ಪೂರ್ಣಗೊಂಡಿಲ್ಲ. ಅಂತ ಹಂತದಲ್ಲಿ ಇವರು ಅಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.